ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ. ಕಮ್, ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ವಾಚ್ ಮಾಡ್ಬೋದು. ಯಾರು ನೀವು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಟೈಮ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಓಕೆ, ನಾವು ಒಟ್ಟಾಗಿ ಸ್ವಲ್ಪ ಹೊತ್ತು ನಮ್ಮ ತಂದೆಯ ದೇವರನ್ನು ಆರಾಧಿಸುವ. ನಮ್ಮದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲೋ. ಕರ್ತನೆ, ನಾವು ನಿನ್ನ ಸನ್ನಿಧಾನದಲ್ಲಿ ಇದ್ದೇವೆ ಸ್ವಾಮಿ. ನೀನು ಒಳ್ಳೆಯವನು. ಥ್ಯಾಂಕ್ ಯು ಫಾದರ್. ನಿನ್ನ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ಇದು ಚಲಿಸುತ್ತಾ ಇರುವುದಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದೆ. ಥ್ಯಾಂಕ್ ಯು ಫಾದರ್. ನನ್ನ
ನಿನ್ನೆ ಆರಾಧಿಸುವೆ. ಭಯವಿಲ್ಲ, ಯಾವ ಭಯವೇ ಇಲ್ಲ, ಕರ್ತನು ಜೊತೆ ಇರುವಾಗ. ಭಯವಿಲ್ಲ, ಯಾವ ಭಯವೇ ಇಲ್ಲ, ಕರ್ತನು ಜೊತೆ ಇರುವಾಗ. ನಿನ್ನಲ್ಲಿ ಹರ್ಷಿಸುವೆನು, ನಿನ್ನಲ್ಲಿ ಉಲ್ಲಾಸಿಸುವೆನು, ನಿನ್ನಲ್ಲಿ ಹರ್ಷಿಸುವೆನು, ನಿನ್ನಲ್ಲಿ ಉಲ್ಲಾಸಿಸುವೆನು. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನನ್ನನ್ನು ಬಾಧಿಸನು. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನನ್ನನ್ನು ಬಾಧಿಸನು. ನಾನು ಸುರಕ್ಷಿತನಾಗಿರುವೆ, ಕರ್ತನ ಮೊರೆ ಹೊಕ್ಕಿರುವೆ. ನಾನು ಸುರಕ್ಷಿತನಾಗಿರುವೆ, ನಾನು ಕರ್ತನ ಮೊರೆ ಹೊಕ್ಕಿರುವೆ. ನೀನೇ ನೀನೇ ನನ್ನ ಯೇಸುವೆ, ನೀನೇ ನೀನೇ ನನ್ನ ಕರ್ತನೆ. ನೀನೇ ನೀನೇ ನನ್ನ ಯೇಸುವೆ, ನೀನೇ ನೀನೇ ನನ್ನ ಕರ್ತನೆ. ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಜೀವದಿದ್ದವನೇ, ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಜೀವದಿದ್ದವನೇ. ನನ್ನ ಯೇಸುವೆ, ನನ್ನ ರಕ್ಷಕನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಯೇಸುವೆ, ನನ್ನ ಕುರುಬನೇ, ಘನಮಾನ ಮಹಿಮೆ ನಿನಗೆ. ಭಯವಿಲ್ಲ, ಯಾವ ಭಯವೇ ಇಲ್ಲ, ಕರ್ತನು ಜೊತೆ ಇರುವಾಗ. ಭಯವಿಲ್ಲ, ಯಾವ ಭಯವೇ ಇಲ್ಲ, ಕರ್ತನು ಜೊತೆ ಇರುವಾಗ. ನಾನು ಸುನ್ನಲ್ಲಿ ಹರ್ಷಿಸುವೆನು, ನಿನ್ನಲ್ಲಿ ಉಲ್ಲಾಸಿಸುವೆನು, ನಿನ್ನಲ್ಲಿ ಹರ್ಷಿಸುವೆನು, ನಿನ್ನಲ್ಲಿ ಉಲ್ಲಾಸಿಸುವೆನು. ಭಯವಿಲ್ಲ, ಯಾವ ಭಯವೇ ಇಲ್ಲ, ಕರ್ತನು ಜೊತೆ ಇರುವಾಗ. ಭಯವಿಲ್ಲ, ಯಾವ ಭಯವೇ ಇಲ್ಲ, ಕರ್ತನು ಜೊತೆ ಇರುವಾಗ. ನಾನು ಸುರಕ್ಷಿತನಾಗಿರುವೆ, ಕರ್ತನೇ ನಿನ್ನ ಮೊರೆ ಹೊಕ್ಕಿರುವೆ. ನಾನು ಸುರಕ್ಷಿತನಾಗಿರುವೆ,
Thank you, Father, your grace. Thank you, Lord, your anointing. Thank you, Lord, your favor, O God. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಿನ್ನ ವಾಕ್ಯವನ್ನು ನಾವು ಗ್ರಹಿಸ್ತೇವೆ, ನಾವು ನಿನ್ನಿಂದ ಕೇಳಲು ಬಯಸ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ. Spirit of God, we guided by you and led by your God. We thank you, Lord, your anointing. Thank you, Lord, your favor, and thank you, Lord, your protection, of God. In Jesus' name, amen, amen, amen. Okay, praise God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. 1 Corinthians 6 chapter 18 verse. 1 Corinthians 6 chapter 19 19ನೇ ವಚನ. ದೇವರಿಂದ ದೊರಕಿ ನಿಮ್ಮ ಒಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ಪ್ರೈಸ್ ಗಾಡ್. ದೇವರಿಂದ ದೊರಕಿ ನಿಮ್ಮ ಒಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. Or do you not know that your body is the temple of the Holy Spirit who is in you, whom you have from God, and you are not your own? ಇಂಗ್ಲಿಷ್ ಇರ್ತದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವು. ಓಕೆ, 20ನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ, 20 verse. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿ. ಫಾರ್ ಯು ಆರ್ ಬಾಟ್ at a price. Therefore glorify God in your body and in your spirit, which are God's. ಅಂದರೆ ನಿಮ್ಮ ಆತ್ಮವು, ನಿಮ್ಮ ಶರೀರವು ಅದು ದೇವರಿಗೆ ಸಂಬಂಧಪಟ್ಟದ್ದು. ದೇವರ ವಾಕ್ಯ ಹೇಳ್ತೇನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ನಿಮ್ಮವರಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು ನಿಮ್ಮನ್ನು ವಿಮೋಚಿಸಿದ್ದಾನೆ. ನಿಮಗೋಸ್ಕರ ಆತನು ಕ್ರಯ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ದ ಬೈಬಲ್ ಹೇಳ್ತದೆ, ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ತನಗೋಸ್ಕರ ಕೊಂಡುಕೊಂಡಿದ್ದಾನೆ. ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೇವೆ, ಪ್ರಕಟಣೆ ಗ್ರಂಥದಲ್ಲಿ 5ನೇ ಅಧ್ಯಾಯ 10ನೇ ವಚನ 9ನೇ ವಚನದಿಂದ ಓದಿದ್ರೆ ನಮಗೆ ಸಿಗ್ತದೆ. ಓಕೆ, ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ, ನಿನ್ನ ರಕ್ತದಿಂದ ಸಕಲ ಕುಲ, ಸಕಲ ಭಾಷೆ, ಸಕಲ ಪ್ರಜೆ, ಸಕಲ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ, ಅಂದರೆ ಪರ್ಚೇಸ್ ಮಾಡಿದೆ. And they sang a new song saying, you are worthy to take the scroll and to open its seals, for you are slain and have redeemed us to God by your blood out of every tribe and tongue and people and nations. Praise God. Nations ಅಂತ ಹೇಳಿದ್ರೆ ಗ್ರೂಪ್ ಆಫ್ ಪೀಪಲ್, ಜನಾಂಗಗಳು ಕನ್ನಡದಲ್ಲಿ. ಓಕೆ, ಯು ರಿಡೀಮ್ಡ್ ಅಂದರೆ ವಿಮೋಚನಿಸಿದೆ. ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ಪ್ರಾಣವನ್ನು ಕೊಟ್ಟು ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಯಾರಿಗೋಸ್ಕರ ಕೊಂಡುಕೊಂಡಿದ್ದಾನೆ? ದೇವರಿಗೋಸ್ಕರ. ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ ನೋಡಿ. ನೀನು ಯಜ್ಞಾರ್ಪಿತರಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು
ದೇವರಿಗಾಗಿ ಕೊಂಡುಕೊಂಡಿ, ದೇವರಿಗಾಗಿ ಕೊಂಡುಕೊಂಡಿ. ನೆಕ್ಸ್ಟ್ 10ನೇ ವಚನ ಹೇಳ್ತದೆ, ಅವರನ್ನು ಯಾರು ಕೊಂಡುಕೊಂಡವರು, ಪರ್ಚೇಸ್ ಮಾಡಲ್ಪಟ್ಟವರು, ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ, ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಅಂಡ್ ಹ್ಯಾವ್ ಮೇಡ್ ಆಸ್ ಕಿಂಗ್ಸ್ ಅಂಡ್ ಪ್ರೀಸ್ಟ್ ಟು ಅವರ್ ಗಾಡ್ ಅಂಡ್ ವಿ ಶಲ್ ರೇನ್ ಆನ್ ದ ಅರ್ತ್. ಈ ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಇಲ್ಲಿ ಇಂಗ್ಲಿಷ್ನಲ್ಲಿ ಇರ್ತದೆ ಅಂಡ್ ವಿ ಶಲ್ ರೇನ್ ಆನ್ ಅರ್ತ್. ಇಲ್ಲಿ ಬರೆದಾತನು ಯೇಸುವಿನ ಶಿಷ್ಯನಾದ ಯೋಹಾನನು. ಆತನು ಇದನ್ನು ಕೇಳಿದ, ಅವರು ಹೊಸ ಹಾಡನ್ನು ಹಾಡುತ್ತಾ ಇದ್ದರು. ಓಕೆ, ವಿ ಶಲ್ ರೇನ್ ಆನ್ ಅರ್ತ್. ಪ್ರೇರೆ, ಇನ್ನೊಂದು ಸ್ಕ್ರಿಪ್ಚರ್ ನಾವು ನೋಡುವ 1ನೇ ಅಧ್ಯಾಯ 5ನೇ ವಚನ, ಪ್ರಕಟಣೆ ಗ್ರಂಥ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರ ಒಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ, ಯಾರಿಗೋಸ್ಕರ? ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೆನ್. ಅಂಡ್ ಹ್ಯಾಸ್ ಮೇಡ್ ಆಸ್ ಕಿಂಗ್ಸ್ ಅಂಡ್ ಪ್ರೀಸ್ಟ್ ಟು ಹಿಸ್ ಗಾಡ್. Okay, his God and Father. To him be glory and dominion forever and ever. Amen. Okay, ಪೇತ್ರನ ಗ್ರಂಥದಲ್ಲಿ 1ನೇ ಪೇತ್ರ 1ನೇ ಅಧ್ಯಾಯ 2ನೇ ಅಧ್ಯಾಯ 9ನೇ ವಚನ ನಾವು ಓದಿದ್ರೆ ನಮಗೆ ಸಿಗ್ತದೆ. 1 Peter 2:9. ನೀವಾದರೂ ನಿಮ್ಮನ್ನು ಇದು ಈ ಪತ್ರಿಕೆ ಬರೆದದ್ದು ಜೀವಂತ ಇದ್ದವರಿಗೆ. ಈ ಪತ್ರಿಕೆ ಬರೆಯುವಾಗ ಅದು ನಮಗೂ ಕೂಡ ಅಪ್ಲೈ ಆಗ್ತದೆ. ನೀವಾದರೂ ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣ ಅತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ. ಬಟ್ ಯು ಆರ್ ಎ ಚೂಸನ್ ಜನರೇಷನ್, ಎ ರಾಯಲ್ priesthood, a holy nation, his own special people. ದೇವರು ನಿಮ್ಮನ್ನು ಹಿಸ್ ಓನ್ ಸ್ಪೆಷಲ್ ಅಂತ ಕರೀತಾನೆ. ಕೆಲವೊಂದು ಹೇಳ್ತೇವೆ ಐ ಆಮ್ ನಾಟ್ ಸ್ಪೆಷಲ್ ಅಂತ. ನೋ, ದೇವರ ವಾಕ್ಯ ನಮ್ಮ ಕುರಿತಾಗಿ ಏನು ಹೇಳ್ತದೆ ಅದೇ ನಾವು ಹಾಕಿದ್ದೇವೆ. ಪ್ರೈಸ್ ಗಾಡ್. ಜಸ್ಟ್ ಅಗ್ರಿ ವಿತ್ ಗಾಡ್, ಡೋಂಟ್ ಅಗ್ರಿ ವಿತ್ ಇಂಟೆಲೆಕ್ಚುಯಲ್ ನಾಲೆಜ್, agree with God's word. Bible says his own special people, that you may proclaim the praises of him who called you out of darkness into his marvelous light. ಆಶ್ಚರ್ಯಕರವಾದ ಬೆಳಕು. ಕೆಲವೊಮ್ಮೆ ಹೇಳ್ತಾರೆ, ಓಕೆ, ನಾವು ರಾಜರಾಗಿಯೂ ದೇವರಿಗೆ ಯಾಜಕರಾಗಿಯೂ ನಾವು ಆಳ್ತೇವೆ 1000 ವರ್ಷದ ಆಳ್ವಿಕೆಯಲ್ಲಿ. ಅಫ್ಕೋರ್ಸ್ ಆಳ್ತೇವೆ. ಬಟ್ ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಅವನು ಏನಾಗಿದ್ದಾನಂತ ದೇವರ ವಾಕ್ಯ ಏನು ಹೇಳ್ತದೋ ಅದೇ ಅವರು ಆಗಿದ್ದಾರೆ. ಓಕೆ, ಹೊಸದಾಗಿ ಹುಟ್ಟಿದ ಪ್ರತಿಯೊಬ್ಬ ವಿಶ್ವಾಸಿ ದೇವರ ವಾಕ್ಯ ಅವರು ಏನಾಗಿದ್ದಾನೆ ಅಂತ ಹೇಳ್ತದೋ ಅದೇ ನಾವು ಆಗಿದ್ದೇವೆ. ದೇವರ ವಾಕ್ಯ ನಮಗೆ ಕ್ರಿಸ್ತನಲ್ಲಿ ಏನು ದೇವರು ನಮ್ಮನ್ನು ಮಾಡಿದ್ದಾನೆ ಎಂದು ಹೇಳ್ತದೋ ಅದೇ ನಾವು ಆಗಿದ್ದೇವೆ. ದೇವರ ವಾಕ್ಯ ನಮಗೆ ಕ್ರಿಸ್ತನಲ್ಲಿ ಏನು ಮಾಡಲು ಹೇಳ್ತದೋ ಅದನ್ನು ನಾವು ಮಾಡುವರಾಗಿದ್ದೇವೆ.
ಅದರ ಅರ್ಥ ನಾವು ದೇವರೊಟ್ಟಿಗೆ ಎಗ್ರಿ ಆಗುವಂಥ, ನಾವು ದೇವರ ಒಟ್ಟಿಗೆ ಒಪ್ಪಂದ ಮಾಡುವಂಥದ್ದು. ನಮ್ಮ ಆರೋಗ್ಯದ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಅದೇ ನಾವು ಒಪ್ಪುವರಾಗಿದೆ. ಇಲ್ಲಿ ಮಾತಾಡುವಂಥದ್ದು ನಿಮ್ಮ ಶರೀರದ ಬಗ್ಗೆ ಅಲ್ಲ, ಇಲ್ಲಿ ನೀವು ಮಾತಾಡುವಂಥದ್ದು ನಿಮ್ಮ ಇನ್ನರ್ ಮ್ಯಾನ್ನ ಬಗ್ಗೆ. ಯಾವಾಗ ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಒಳಗಿನ ಮನುಷ್ಯ ಯಾವಾಗ ದೇವರೊಟ್ಟಿಗೆ ಎಗ್ರಿ ಆಗುತ್ತಾನೆ, ಆಗ ನೀವು ಸರಿಯಾದ ಮಾತುಗಳನ್ನು ಮಾತಾಡ್ತೀರಿ. ನೀವು ದೇವರ ಮಾತುಗಳನ್ನು ಮಾತಾಡ್ತೀರಿ. ಕನ್ಫೆಷನ್ ಅಂತ ಹೇಳಿದರೆ ಸೇಯಿಂಗ್ ದ ಸೇಮ್ ಥಿಂಗ್ ವಾಟ್ ಗಾಡ್ ಸೆಡ್ ಟು ಯು. ದೇವರೊಟ್ಟಿಗೆ ಎಗ್ರಿ ಆಗಿ ನೀನು ರಿಪೀಟ್ ಮಾಡುವಂಥದ್ದು. ಓಕೆ, ಅರಿಕೆ ಅಂತ ಹೇಳಿದರೆ ಒಂದು ರೀತಿಯ ಮೆಡಿಟೇಷನ್ ಮತ್ತು ನೀನು ದೇವರೊಟ್ಟಿಗೆ ಎಗ್ರಿ ಆಗುವಂಥದ್ದು, ಒಪ್ಪಂದದಲ್ಲಿರುವಂಥದ್ದು, ಒಪ್ಪುವುದು ದೇವರ ವಾಕ್ಯ ಏನು ಹೇಳ್ತದೆ ನಿನ್ನ ಬಗ್ಗೆ. ಓಕೆ, ಅದನ್ನೇ ನಾವು ರಿಪೀಟ್ ಮಾಡುವಂಥದ್ದಾಗಿದೆ. ಎಸ್, ನೀನು ನನ್ನ ಬಗ್ಗೆ ಏನು ಹೇಳ್ತಿ, ಅದರಿಂದ ನಾವು ಧೈರ್ಯವಾಗಿ ಹೇಳುತ್ತೇವೆ. ಒಂದು ವಚನವನ್ನು ನಾವು ಓದುವ. ಇಬ್ರಿಯರಿಗೆ ಬರೆದ 13ನೇ ಅಧ್ಯಾಯ 6ನೇ ವಚನ, ಹಿಬ್ರೂಸ್ 5ನೇ ವಚನದಿಂದ ನಾವು ಓದುವ. ಇಬ್ರಿಯರಿಗೆ ಬರೆದ 5ನೇ ವಚನ, ದ್ರವ್ಯ ಆಶೆ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ಓಕೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಇದು ದೇವರು ತಾನೇ ಹೇಳಿದ್ದಾನೆ. ಲೆಟ್ ಯುವರ್ ಕಂಡಕ್ಟ್ ಬಿ ವಿದೌಟ್ ಕವರ್ಡ್ನೆಸ್ಸಸ್, ಬಿ ಕಂಟೆಂಟ್ ವಿತ್ ಸಚ್ ಥಿಂಗ್ಸ್ ಆಸ್ ಯು ಹ್ಯಾವ್, ಫಾರ್ ಹಿ ಹಿಮ್ಸೆಲ್ಫ್ ಹ್ಯಾಸ್ ಸೆಡ್, ಐ ವಿಲ್ ನೆವರ್ ಲಿವ್ ಯು ನಾರ್ forsake you. ಓಕೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಓಕೆ, ಹಾಗಾದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ದೇವರು ವಾಕ್ಯದಲ್ಲಿ ಆಲ್ರೆಡಿ ಹೇಳಿದ್ದಾನೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ನಮ್ಮ ಜವಾಬ್ದಾರಿ ಏನು? ಓಕೆ, 6ನೇ ವಚನ ಹೇಳ್ತದೆ ನಮ್ಮ ಜವಾಬ್ದಾರಿ ಏನು. ಆದ್ದರಿಂದ ವೆರಿ ಇಂಪಾರ್ಟೆಂಟ್, ದಟ್ಸ್ ಆನ್ಸರ್. ಆದ್ದರಿಂದ ಕರ್ತನನ್ನ ಸಹಾಯಕನು ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು ಎಂದು ಧೈರ್ಯವಾಗಿ ನಾವು ಹೇಳಬಲ್ಲೆವು. ಆದ್ದರಿಂದ ಕರ್ತನು ನನ್ನ ಸಹಾಯಕನು ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಹಾಗಾದರೆ ಎಷ್ಟೋ ವಚನಗಳು ದೇವರ ವಾಕ್ಯದಲ್ಲಿ ಮಾತಾಡಲ್ಪಟ್ಟಿದೆ. ನೀವು ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಮಾತಾಡೋದಂತ ಹೇಳಿದರೆ ದೇವರೊಟ್ಟಿಗೆ ನೀವು ಎಗ್ರಿ ಆಗುವುದು. ಕಾಣದ ಲೋಕದಲ್ಲಿರುವ ದೇವರೊಟ್ಟಿಗೆ ನೀವು ಒಪ್ಪಂದದಲ್ಲಿರುವಂಥದ್ದು. ಓಕೆ, ಕಾಣದ ಲೋಕದಲ್ಲಿರುವ ದೇವರೊಟ್ಟಿಗೆ ನೀವು ಒಪ್ಪಂದದಲ್ಲಿರುವಂಥದ್ದು. ಜೆರೆಮೀಯನಿಗೆ ದೇವರು ಹೇಳಿದ, ಯೆರೆಮೀಯನಿಗೆ 1ನೇ ಅಧ್ಯಾಯ 9ನೇ ವಚನ, ಯೆರೆಮೀಯ ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯಿಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಓಕೆ, ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, 6 ಸಂಗತಿಗಳು. ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ಓಕೆ, ಇದಲ್ಲದೆ ಯೆಹೋವನು ಯೆರೆಮೀಯನೇ ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು ಚಚ್ಚರ ಮರದ ರಂಬೆಯನ್ನು ನೋಡುತ್ತೇನೆ ಅಂದೆನು. ಓಕೆ, ಆಗ ಯೆಹೋವನು ನನಗೆ ಸರಿಯಾಗಿ ನೋಡಿದ್ದೆ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದನು. ನನ್ನ ವಾಕ್ಯವನ್ನು ನಿನಗೆ ಕೊಟ್ಟಿದ್ದೇನೆ, ನನ್ನ ವಾಕ್ಯವನ್ನು ನಿನ್ನ ಬಾಯಿಯಲ್ಲಿ ಇಟ್ಟಿದ್ದೇನೆ. ನೀನು ಎವ್ರಿ ಟೈಮ್ ನನ್ನ ವಾಕ್ಯ ಏನು ಹೇಳ್ತದೆ ಅದನ್ನೇ ಮಾತಾಡು. ಕಾಣದ ಲೋಕದಲ್ಲಿರುವ ನಾನು ನನ್ನ ವಾಕ್ಯವನ್ನು ನೆರವೇರಿಸಲು ನಾನು ಯಾವಾಗಲೂ ಎಚ್ಚರಗೊಂಡಿದ್ದೇನೆ. ಓಕೆ, then the Lord said to me, you have seen well, for I am ready to perform my word, confirm my word. ನಾನು ಯಾವಾಗಲೂ ರೆಡಿ ಇದ್ದೇನೆ, ನಾನು ಯಾವಾಗಲೂ ಸಿದ್ಧವಾಗಿದ್ದೇನೆ. ಯಾವಾಗ ಬೇಕಾದರೂ ನಾನು ನಿನ್ನೊಂದಿಗಿದ್ದೇನೆ. ನನ್ನ ವಾಕ್ಯವನ್ನು ನಂಬು,
ನನ್ನ ವಾಕ್ಯವನ್ನು ಮಾತಾಡು, ನನ್ನೊಟ್ಟಿಗೆ ಎಗ್ರಿ ಆಗು. ಆ ವಾಕ್ಯವನ್ನು ನೆರವೇರಿಸಲು ನಾನು ಎಚ್ಚರವಾಗಿದ್ದೇನೆ. ರೈಟ್? ಅದಕ್ಕೆ ಬೈಬಲ್ ಹೇಳ್ತೀನಿ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ, ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂಲೋಕಕ್ಕೆ ಬರುವ ಎಲ್ಲ ಶೋಧನೆಯ ಸಮಯದಲ್ಲಿ ನಿನ್ನನ್ನು ನಾನು ತಪ್ಪಿಸಿ ಕಾಪಾಡುವೆನು. ಓಕೆ, ಭೂಲೋಕಕ್ಕೆ ಬರುವ ಎಲ್ಲ ಶೋಧನೆಯ ಸಮಯದಲ್ಲಿ ನಿನ್ನನ್ನು ನಾನು ತಪ್ಪಿಸಿ ಕಾಪಾಡುವೆನು. ಕೀರ್ತನೆ ಹೇಳ್ತೇನೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ಬಲಗಡಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ಉಪದ್ರವವು ನಿನ್ನ ಗುಡಾರದ ಬಳಿಗೆ ಬರುವುದೇ ಇಲ್ಲ. ಪ್ರಿಯರೇ, ದೇವರ ವಾಕ್ಯ ನಮ್ಮ ಆತ್ಮದಲ್ಲಿ ಇರುವಂಥದ್ದು, ಮೆಡಿಟೇಟ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದೇವರ ವಾಕ್ಯ ನಮ್ಮ ಬಗ್ಗೆ ಹೇಳ್ತದೆ, ನಾವು ನಮ್ಮ ಸ್ವಂತ ಅಲ್ಲ. ಹಾಗೆ ಜಸ್ಟ್ ನೀವು ಮೆಡಿಟೇಟ್ ಮಾಡಿರಿ, ನೀವು ನಿಮ್ಮವರಲ್ಲ. ಯು ಆರ್ ನಾಟ್ ಯುವರ್ ಓನ್ ಪ್ರಾಪರ್ಟಿ. ನೀವು ಅಂಕಲ್, ಆಂಟಿ, ದೊಡ್ಡಪ್ಪ, ಚಿಕ್ಕಪ್ಪನಿಗೆ ಸಂಬಂಧಪಟ್ಟವರಲ್ಲ. ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಂಬಂಧಪಟ್ಟವರಲ್ಲ. ನಿಮಗೆ ಖುಷಿ ಬಂದ ಹಾಗೆ ನಿಮ್ಮ ಜೀವಿತವನ್ನು ಜೀವಿಸಲಿಕ್ಕೆ ನೀವು ನಿಮ್ಮವರಲ್ಲ. ಬಟ್ ದೇವರು ನನ್ನನ್ನು ಮತ್ತು ನಿನ್ನನ್ನು ಯೇಸು ಕ್ರಿಸ್ತನ ರಕ್ತದಿಂದ ಆತನು ಪರ್ಚೇಸ್ ಮಾಡಿದ್ದಾನೆ, ಕೊಂಡುಕೊಂಡಿದ್ದಾನೆ, ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ಯಾರಿಗೋಸ್ಕರ? ದೇವರಿಗೋಸ್ಕರ. ಪ್ರೈಸ್ ಗಾಡ್. ದೇವರಿಗೋಸ್ಕರ ನಿನ್ನನ್ನು ಆತನು ತೆಗೆದುಕೊಂಡಿದ್ದಾನೆ. ಬಟ್ ದೇವರು ನಿನಗೆ ವಿಲ್ ಕೊಟ್ಟಿದ್ದಾನೆ, ನೀನು ಆತನಿಗೋಸ್ಕರ ಜೀವಿಸಬಹುದು ಅಥವಾ ಹೇಗೆ ಸಹ ಜೀವಿಸಬಹುದು. ಬಟ್ ಆತನಿಗೋಸ್ಕರ ನೀನು ಜೀವಿಸಿದರೆ ಯು ವಿಲ್ ಬಿ ಪ್ರೊಟೆಕ್ಟೆಡ್ ಇನ್ ಎವ್ರಿ ಏರಿಯಾ ಆಫ್ ಯರ್ ಲೈಫ್. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ಇನ್ ದ ರೈಟ್ ಪ್ಲೇಸ್. ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ನೀನು ಇರುತ್ತಿ. ನಿನ್ನ ಹೆಜ್ಜೆಗಳನ್ನು ದೇವರು ನೇಮಿಸ್ತಾನೆ. Praise God. You will be in the right time, in the right place. ಯಾಕಂತ ಹೇಳಿದ್ರೆ, ದುಷ್ಟನು ನೀತಿವಂತನನ್ನು ಕೊಲ್ಲಬೇಕೆಂದು ಹೊಂಚು ಹಾಕುತ್ತಾನಂತೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ದುಷ್ಟನು ನೀತಿವಂತನನ್ನು ಕೊಲ್ಲಬೇಕೆಂದು ಹೊಂಚು ಹಾಕುತ್ತಾನೆ. ಬಟ್ ಯೆಹೋವನು ಅವನಿಗೆ ಸಿಕ್ಕಗೊಡಿಸುತ್ತಿಲ್ಲ ಅಂತ ವಾಕ್ಯ ಹೇಳ್ತದೆ. ಅವನಿಗೆ ಸಿಗಲಿಕ್ಕೆ ಬಿಡುವುದಿಲ್ಲ. ದೇವರನ್ನು ಪ್ರೊಟೆಕ್ಟ್ ಮಾಡುತ್ತಾನೆ. ಪ್ರಿಯರೇ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ, ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ನೀವು ನಿಮ್ಮವರು ಅಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ಆದ್ದರಿಂದ ಬೈಬಲ್ ಹೇಳ್ತದೆ, ದೇವರಿಂದ ದೊರಕಿ ನಿಮ್ಮಲ್ಲಿ ವಾಸಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ಪವಿತ್ರಾತ್ಮನ ಇದರೊಳಗೆ ವಾಸ ಮಾಡುತ್ತಾ ಇದ್ದಾನೆ. ಆದ್ದರಿಂದ ನಿಮ್ಮ ದೇಹದಲ್ಲಿ ಕರ್ತನ ಪ್ರಭಾವವನ್ನು ಪ್ರಕಾಶಿಸಿರಿ, ಕರ್ತನ ಗುಣಶಕ್ತಿಗಳನ್ನು ಪ್ರಕಾಶಿಸಿರಿ, ಕರ್ತನ ಮಹಿಮೆಯನ್ನು ನಿಮ್ಮ ದೇಹದಲ್ಲಿ ಪ್ರಕಾಶಿಸಿರಿ. ದೇವರು ಹೇಳ್ತಾ ಇದ್ದಾನೆ, ನೀನು ಪ್ರಕಾಶಿಸು. ನಾನು ಹೇಳುವುದಲ್ಲ, ದೇವರೇ ನನ್ನ ದೇಹದಲ್ಲಿ ನಿನ್ನ ಪ್ರಭಾವವನ್ನು ಪ್ರಕಾಶಿಸಪ್ಪ ಅಂತ. ದೇವರು ಆಲ್ರೆಡಿ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ, ನಿನ್ನ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಿಸು. God already given the instruction. ಪ್ರೇರೆ, ಅದರಿಂದ ಈ ದೇಹ ನಿಮ್ಮದು ಆರೋಗ್ಯವಾಗಿರಬೇಕು, ನೀವು ಒಳ್ಳೆಯ ಪಾತ್ರೆಯಾಗಿರಬೇಕು, ಅನೇಕರು ಈ ಪಾತ್ರೆಯ ಮೂಲಕ ಕುಡಿಬೇಕು, ಅನೇಕರು ರಕ್ಷಣೆ ಹೊಂದಬೇಕು ಎಂದು ನಿಮ್ಮನ್ನು ದೇವರು ಆರಿಸ್ತಾನೆ. ನಿಮ್ಮ ಮೂಲಕ ಅನೇಕರು ದೇವರನ್ನು ಕಾಣಬೇಕು ಅಂತ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತೀನಿ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ಕೊಂಡಾಡುವರು. ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ಕೊಂಡಾಡುವರು. ನಿಮ್ಮನ್ನು ಕೊಂಡಾಡ್ತಾರೆ ಅಂತ ಹೇಳಲಿಲ್ಲ, ಪರಲೋಕ ದೇವರನ್ನು ಕೊಂಡಾಡುತ್ತಾರೆ. ಓಕೆ, ನಮ್ಮ ದೇಹದಲ್ಲಿ ದೇವರ ಪ್ರಭಾವ ಪ್ರಕಾಶಿಸಬೇಕು. ರೈಟ್? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ 18ನೇ ವಚನ, ಮ್ಯಾಥ್ಯೂ 5:18. ಓಕೆ, 16ನೇ ವಚನದಲ್ಲಿ ಓದುವ 5:16. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ.
ಇಲ್ಲಿ ಬೈಬಲ್ ಹೇಳ್ತದೆ, ಅದರಂತೆ ನಿಮ್ಮ ಬೆಳಕು, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್, ರೈಟ್? ನಿನ್ನನ್ನು ದೇವರು ಲೋಕಕ್ಕೆ ಬೆಳಕನ್ನಾಗಿ ಮಾಡಿದ್ದಾನೆ. ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಆತನು ನಿನ್ನನ್ನು ಸೇರಿಸ್ತಾನೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಪ್ರಶ್ನೆ, ಹೇಗೆ ದೇವರ ಪ್ರಭಾವ, ದೇವರ ಬೆಳಕು ಪ್ರಕಾಶಿಸುವುದು? ನೆಕ್ಸ್ಟ್ ಹೇಳ್ತೀವಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಓಕೆ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು, ಒಳ್ಳೆಯ ಕ್ರಿಯೆ, ಇವತ್ತು ನಮಗೆ ರಕ್ಷಣೆ ಆದದ್ದು ಒಳ್ಳೆಯ ಕ್ರಿಯೆಗಳಿಂದಲ್ಲ. ನಮಗೆ ರಕ್ಷಣೆ ಆದದ್ದು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ. ಆ ಕೃಪೆಯನ್ನು ನಾವು ನಂಬಿದೆವು. ಕೃಪೆಯನ್ನು ನಾವು ನಂಬಿದ ಕಾರಣ ನಾವು ದೇವರಿಗೋಸ್ಕರ ಫಲವಾಗಿ ನಾವು ಹುಟ್ಟಿದೆವು. ನಾವು ಅಂಧಕಾರದ ದೂರತನದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಮಗನ ರಾಜ್ಯಕ್ಕೆ ಆತನು ಸೇರಿಸಿದ್ದಾನೆ. ಈಗ ನಾನು ನನ್ನ ಸ್ವಂತ ಸೊತ್ತಲ್ಲ, ನಾನು ದೇವರ ಸೊತ್ತಾಗಿದ್ದೇನೆ ಕ್ರಿಸ್ತನಲ್ಲಿ. ನೀವು ನಿಮ್ಮವರಲ್ಲ, ನೀವು ಕರ್ತನ ಸೊತ್ತಾಗಿದ್ದೀರಿ, ದೇವರ ಆಸ್ತಿಯಾಗಿದ್ದೀರಿ. ನಿಮ್ಮ ಒಳಗೆ ಪವಿತ್ರಾತ್ಮನು ವಾಸ ಮಾಡುತ್ತಾ ಇದ್ದಾನೆ. ಎಫೆಸಿಯನ್ 2:10 ಹೇಳ್ತದೆ, ಇಲ್ಲಿ ಬೈಬಲ್, ಅದರಿಂದ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು, ಮಾರ್ಕ್ ದಿಸ್, ಕ್ರಿಯೆಗಳು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಫಸ್ಟ್ ನಿನ್ನ ಕ್ರಿಯೆ ಅಲ್ಲ, ಫಸ್ಟ್ ನೀನು ನಂಬಬೇಕು ಆತನು ಮಾಡಿದ ಕೆಲಸವನ್ನು, ಯೇಸು ಕ್ರಿಸ್ತನು ಮಾಡಿದ ಕೆಲಸವನ್ನು. ನೆಕ್ಸ್ಟ್ ನಿನ್ನ ಒಳ್ಳೆಯ ಕ್ರಿಯೆ ಬೇಕು. ಓಕೆ, ಓದುವ ನಾವು ಎಫೆಸಿಯನ್ 2:10. ಎಫೆಸಿಯನ್ 2:10. ನಾವು ಆತನ ನಿರ್ಮಾಣ, 8ನೇ ವಚನದಲ್ಲಿ ಓದುವ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆ ನಿಮ್ಮಿಂದ ಉಂಟಾದ್ದಲ್ಲ, ಅದು ದೇವರ ವರವೇ, ದ ಗಿಫ್ಟ್ ಆಫ್ ಗಾಡ್. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದ್ದಲ್ಲ, ಅದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಓಕೆ, ನೆಕ್ಸ್ಟ್ ಹೇಳ್ತದೆ, ನಾವು ಆತನ ನಿರ್ಮಾಣ, ಫಾರ್ ವಿ ಆರ್ ಹಿಸ್ ವರ್ಕ್ಮ್ಯಾನ್ಶಿಪ್. ನಾವು ಆತನ ಕೈ ಕೆಲಸವಾಗಿದ್ದೇವೆ. ಓಕೆ, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ನಾವು ಕ್ರಿಸ್ತ ಯೇಸುನಲ್ಲಿ ಸೃಷ್ಟಿಸಲ್ಪಟ್ಟೆವು. ನೀವು ಸೃಷ್ಟಿಸಲ್ಪಟ್ಟೆವು, ಬಾರ್ನ್ ಅಗೇನ್ ಆದೆವು, ಹೊಸದಾಗಿ ಹುಟ್ಟಿದೆವು. ಯಾಕೆ? ಒಳ್ಳೆಯ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ಕ್ರಿಸ್ತನಲ್ಲಿ ನಾವು ಹುಟ್ಟಿದೆವು, ಒಳ್ಳೆಯದನ್ನು ಮಾಡಲಿಕ್ಕೆ. ಒಳ್ಳೆಯವನು ಒಳ್ಳೆಯದು ಮಾಡುತ್ತಾನೆ, ಕೆಟ್ಟವನು ಕೆಟ್ಟದು ಮಾಡುತ್ತಾನೆ. ಒಳ್ಳೆಯ ಮರವು ಒಳ್ಳೆಯ ಫಲ ಕೊಡುವುದು, ಕೆಟ್ಟ ಮರವು ಕೆಟ್ಟ ಫಲ ಕೊಡುವುದು. ನಾವು ಒಳ್ಳೆಯ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಓಕೆ, ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸ್ತಾನೆ. ಪ್ರೈಸ್ ಗಾಡ್. ತೀತ 3:6 ಹೇಳ್ತದೆ, ತೀತ 3:6 ಓದಿದ್ರೆ ನಮಗೆ ಸಿಗ್ತದೆ. ತೀತನು ಬರೆದ ಗ್ರಂಥದಲ್ಲಿ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ಓಕೆ, ಮುಂದೆ ಹೇಳ್ತದೆ, ನಾವು ನಮ್ಮ ರಕ್ಷಕನಾದ ದೇವರಲ್ಲಿ ನಂಬಿಕೆ ಇಟ್ಟವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗುವಂತೆ. ದೇವರಲ್ಲಿ ನಂಬಿಕೆ ಇಟ್ಟವರು, 3:8 ವಚನ, ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗುವಂತೆ ನೀನು ಈ ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸ್ತೇನೆ. ಈ ಉತ್ತಮವು ಮನುಷ್ಯರಿಗೆ ಪ್ರಯೋಜನಕರವೂ ಆಗಿದೆ. ಇಲ್ಲಿ ಅಪೊಸ್ತಲ ಪೌಲ ತೀತನಿಗೆ ಹೇಳ್ತಾನೆ, ಈ ಮಾತುಗಳನ್ನು ದೃಢವಾಗಿ ಹೇಳು. ಕೆಲವರು ಏನು ಮಾಡುತ್ತಾರೆ, ಏನು ಕ್ರಿಯೆಗಳಲ್ಲ, ಓನ್ಲಿ ಕೃಪೆ ಕೃಪೆ ಅಂತ ಹೇಳ್ತಾರೆ, ಏನು ಮಾಡೋದಿಲ್ಲ. ನಾವು ರಕ್ಷಣೆ ಹೊಂದಿದ್ದು ಪುಣ್ಯ ಕ್ರಿಯೆಗಳಿಂದಲ್ಲ. ನಾವು ರಕ್ಷಣೆ ಹೊಂದಿದ್ದು ಕರ್ತನಾದ ಯೇಸು ಕ್ರಿಸ್ತನ
ಕ್ರೂಜೆಯ ಮೇಲೆ, ಆತನು ಮಾಡಿದ ಕೆಲಸದ ಮೇಲೆ ನಾವು ನಂಬಿಕೆ ಇಟ್ಟದ ಕಾರಣ ನಾವು ದೇವರಿಗೆ ಫಲವಾಗಿ, ದೇವರ ಮಕ್ಕಳಾಗಿ, ಯೇಸು ಕ್ರಿಸ್ತನಿಂದ ವಿಮೋಚಿಸಲ್ಪಟ್ಟವರು, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆತನ ಪ್ರಾಣದಿಂದ, ಆತನ ರಕ್ತದಿಂದ ಕ್ರಯಕೊಳ್ಳಲ್ಪಟ್ಟವರು, ದೇವರಿಗಾಗಿ ಜೀವಿಸುವವರು. ಹಾಗೆ ದೇವರಿಗಾಗಿ ಜೀವಿಸುವಾಗ ಒಳ್ಳೆಯ ಕ್ರಿಯೆಗಳು ಅದು ಬೇಕು. ನಮ್ಮ ಒಳ್ಳೆಯ ಕ್ರಿಯೆಗಳು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇವತ್ತು ಅನೇಕರ ವರ್ತನೆಯಿಂದಾಗಿ ಅನೇಕರು ಜನರು ಏನು ಮಾಡ್ತಾರೆ, ರಕ್ಷಣೆ ಹೊಂದುವುದಿಲ್ಲ. ಓಕೆ, ಅನೇಕರ ಕೋಪ, ಅನೇಕರ ಸಿಟ್ಟು, ಅನೇಕರ ಕೆಟ್ಟವಾದ ವರ್ತನೆ. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ಕೆಲವರು ಬಿಸ್ನೆಸ್ ಮಾಡ್ತಾರೆ, ಅಲ್ಲಿ ಮೋಸ, ಸುಳ್ಳು, ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಡಿಸೀವ್ ಮಾಡ್ತಾರೆ, ರೈಟ್, ವಂಚಿಸ್ತಾರೆ. ಕೆಲವರು ವಿಶ್ವಾಸಿಗಳು ವಂಚಕರೊಟ್ಟಿಗೆ ಪಾಲುಗಾರರಾಗ್ತಾರೆ. ಯಾರು ನೋಡುವುದಿಲ್ಲ ಅಂತ. ಪ್ರೇರೆ, ನಾವು ಸುವಾರ್ತೆ ಹೇಳುಕ್ಕಿಂತ ಹೆಚ್ಚಾಗಿ ನಮ್ಮ ಜೀವಿತವೇ ಒಂದು ಸುವಾರ್ತೆ ಆಗಿದೆ. ಒಬ್ಬರು ನನ್ನ ಹತ್ರ ಕೇಳಿದ್ರು, ಸುವಾರ್ತೆ ಹೇಳದವರು ಪರಲೋಕಕ್ಕೆ ಹೋಗ್ತಾರೆ, ಅವರು ಸುವಾರ್ತೆ ಹೇಳುವುದಿಲ್ಲ ಅಂತ. ಕೆಲವರದು ಮಾತಾಡದಿದ್ರು ಅವರ ಜೀವಿತ ಮಾತಾಡುತ್ತದೆ, ಅವರ ಆಕ್ಷನ್ ಮಾತಾಡುತ್ತದೆ, ಅವರ ನಂಬಿಗಸ್ತಿಗೆ ಮಾತಾಡುತ್ತದೆ, ಅವರ ಒಳ್ಳೆಯ ಕ್ರಿಯೆಗಳು ಮಾತಾಡುತ್ತವೆ. ಯೇಸು ಏನು ಹೇಳಿದ? ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ನಿಮ್ಮನ್ನು ಕೊಂಡಾಡ್ತಾರೆ ಅಂತ ಹೇಳಲಿಲ್ಲ. ಪರಲೋಕದ ದೇವರನ್ನು ಅವರು ಪರಲೋಕ ತಂದೆಯನ್ನು ಅವರು ಕೊಂಡಾಡುವರು. ಓಕೆ, ಕೊಂಡಾಡುವರು, ದೇವರನ್ನು ಕೊಂಡಾಡುವರು. ನಮ್ಮ ಪ್ರತಿಯೊಂದು ಆಕ್ಷನ್ ಅದು ಅನೇಕರಿಗೆ ಸುವಾರ್ತೆಯನ್ನು ಮಾತಾಡಿದೆ. ಯು ಆರ್ ದ ಲಿವಿಂಗ್ ಎಪಿಸಲ್. ನೀವು ಜೀವಂತ ಪತ್ರಿಕೆ ಆಗಿದ್ದೀರಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಅದರಿಂದ ನಿಮ್ಮ ಒಳಗೆ ವಾಸ ಮಾಡುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ಬೇರೆ ಈ ದೇಹವನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ, ಅದನ್ನು ಒಳ್ಳೆಯ ಪಾತ್ರೆಯಾಗಿ ಉಪಯೋಗಿಸಿರಿ. ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕ ಮಾಡಿಕೊಂಡರೆ ಅವನ ಯಜಮಾನ್ಯಕ್ಕೂ ಉಪಯುಕ್ತವಾದ, ಪ್ರತಿಷ್ಠಿತನಾದ, ಯೋಗ್ಯವಾದ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು, ಯೋಗ್ಯನಾಗುವನು ಅಂತ ವಾಕ್ಯ ಹೇಳ್ತದೆ. ಓಕೆ ಓಕೆ, ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ, ಲೆಟ್ ಅಸ್ ಪ್ರೇ. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ಇಟ್ಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಾನು ನಿಮಗೋಸ್ಕರ ಪ್ರಾರ್ಥನೆಯಲ್ಲಿ ನಡೆಸ್ತೇನೆ. ಲೆಟ್ ಅಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನಾನು ಮರಣದಿಂದ ವಿಮೋಚಿಸಲ್ಪಟ್ಟು ದೇವರಿಗೋಸ್ಕರ ಫಲವಾಗಿ ಜೀವಿಸುವಂತೆ ನೀನು ನನಗೆ ಅನುಗ್ರಹಿಸಿದ ಕೃಪೆಗೋಸ್ಕರ ಸ್ತೋತ್ರ. ಮತ್ತು ಯೇಸುವನ್ನೇ ಕರ್ತನೆಂದು ನಾವು ಘೋಷಿಸ್ತಾ ಇದ್ದೇವೆ. ನಮಗೆ ಬಿಡುಗಡೆ ಆಯಿತು ತಂದೆ. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರೆಲ್ಲರೂ ಸಂತೈಸಲ್ಪಡಲಿ, ಆಧರಿಸಲ್ಪಡಲಿ. ಅವರ ದೇಹದ ಮೂಲಕ ನಿನಗೆ ಮಹಿಮೆ ಆಗಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರ ದೇಹದ ಮೂಲಕ ನಿನ್ನನ್ನು ಮಹಿಮೆ ಪಡಿಸಲಿ. ಇವರ ಆರೋಗ್ಯದಲ್ಲಿ ನಡೆಯಲಿ, ಪ್ರೀತಿಯಲ್ಲಿ ನಡೆಯಲಿ, ಸಮಾಧಾನದಲ್ಲಿ, ಕ್ಷಮಾಪಣೆಯಲ್ಲಿ ನಡೆಯುವಂತೆ ನೀನು ನಮಗೆ ಸಹಾಯ ಮಾಡುತ್ತಿ. ಅದಕ್ಕೋಸ್ಕರ ಸ್ತೋತ್ರ. ವಿ ಥ್ಯಾಂಕ್ ಯು ಲಾರ್ಡ್. ವಿ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್.